ಸರ್ ನೆಕ್ಸ್ಟ್ ಲೈನಪ್ ಮೂವಿ ಜಡೇಶ್ದಿದೆ. ಜಡೇಶ್ ಜೊತೆಲೇ ತಂಬಿ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಅರ್ಜುನ್ ಜನ್ಯ ಮೇಲೆ ಸಿಟ್ಟಿದೆಯಾ? ಅರ್ಜುನ್ ಜನ್ಯ ಮೇಲೆ ನಂಗೆ ಪ್ರೀತಿ ಸರ್. ಅರ್ಜುನ್ ಜನ್ಯ ನನಗೆ ವೆರಿ ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ. ನಾನು ಯಾಕೆಂದರೆ ಈಗ ಏನಾಗತ್ತೆ ಸರ್, ಈಗ ಈ ಮಾತಾಡ್ತಾ ಒಂದು ಜೋಕ್ ಕಟ್ ಮಾಡ್ತೀವಲ್ಲ, ಆತ ಸೀನ್ ತೆಗಿತಾ ಅದು ಡೈಲಾಗ್ ಇರಲಿಲ್ಲ, ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದೆ ಹಿಂಗೆ. ಜಾಕ್ ಬಂದಾಗ ಹಂಗೆ ಅನಿಸ್ತು ನನಗೆ, ನೀಟಾಗಿ ಹಂಗೆ ಮುದ್ದಾಗಿ ಅರ್ಜುನ್ ಜನ್ಯ ಬಿಗಿನಿಂಗಲ್ಲಿ ಈ ಥರ ಹೇರ್ ಗೀರ್ ಎಲ್ಲ ಬಿಟ್ಕೊಂಡು ಪ್ರೋಗ್ರಾಮ್ ಮಾಡಿದ್ದು. ಯಾರು ನೋಡು ಅರ್ಜುನ್ ಜನ್ಯನ್ ಥರ ಅವ್ನು ಸರಿ ಡೈಲಾಗ್ ಹೇಳ್ಬಿಡಪ್ಪ ಅಂದೆ. ಸೊ ಹಾಗಾಗಿ ಅರ್ಜುನ್ ಜನ್ಯ ನನ್ನ ಪ್ರೀತಿಯಿಂದ ಹೇಳಿರೋದು ಇಡೀ ಥಿಯೇಟ್ರ್ನಾಗತ್ತೆ. ಸೊ ನನಗೆ ಸಿಟ್ಟಿಲ್ಲ, ಲವ್ ಇದೆ. ಲವ್ ಇರೋದಕ್ಕೆ ಆ ವರ್ಡ್ ಹೇಳ್ತಿದ್ದೀನಿ. ದುಶ್ಮನ್ಗಳ ಹೆಸರೇ ಹೇಳ್ಸಲ್ಲ, ಹೊಡಿತಾ ಇರ್ತೀವಿ. ಇಲ್ಲಿ ಕೆಲವೊಂದು ಡೈಲಾಗ್ಸ್ ಅಲ್ಲಿ ಬೇರೆಯವ್ರಿಗೆ ಏನಾದ್ರು ಕೌಂಟರ್ ಕೊಡೋಕ್ಕೆ ಯಾರಿಗೆ ಸರ್? ಯಾರಿಗೆ ಸರ್? ನಾನು ಆಲ್ಮೋಸ್ಟ್ ಡ್ರಗ್ ಅನ್ನೋ ಒಂದು ವಿಷಯ ಬಂದಾಗ ಬಹುಶಃ ತಾವು ನೋಡಿದ್ರೆ ಯಾರನ್ನೂ ಬಿಡಲಿಲ್ಲ. ನಿಮ್ಗೆ ಗೊತ್ತಾಗಿರ್ಬೋದು ಏನು ಹೇಳ್ತಾ ಇದ್ದೀನಿ ಅಂತ. ತಾವೇನು ಕೇಳಿದ್ರಿ ಅಂತ ನನಗೆ ಗೊತ್ತು. ಯಾಕಂದರೆ ಅದು ಕೂಡ ಒಂದು ಕಪ್ಪು ಚುಕ್ಕೆನೆ. ಡ್ರಗ್ ಅನ್ನೋ ವಿಷಯ ಏನು ನಮ್ಮ ಸ್ಯಾಂಡ್ಲ್ವುಡ್ಡಲ್ಲಿ ಓಡಾಡಿತ್ತು, ಅದೊಂದು ಕಪ್ಪು ಚುಕ್ಕೆನೆ. ಅದನ್ನು ಒಂದೇ ಪಾಯಿಂಟಲ್ಲಿ ಮುಗಿಸಿದ್ದೀನಿ. ಯಾವುದಪ್ಪ? ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ ಹೇಳ್ಬೋದು ನಾನು. ಅಷ್ಟೇ ಹೇಳ್ಬೋದು ನಾವು, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಎಲ್ಲ ಒಳ್ಳೆಯ ಉದ್ದೇಶಗಳ ಕಾರ್ಯಕ್ಕೆ ಒಳ್ಳೇದಾಗತ್ತೆ ಅಷ್ಟೇ. ಕೇಳಿ ಇನ್ನೇನು ಕೇಳಿ, ದಯಮಾಡಿ ಕೇಳಿ ಅಪ್ಪ. ಅವರಿದ್ದಾರೆ ನೋಡಿ ಅಲ್ಲಿ ಲೆಕ್ಕಾಚಾರಿಗಳು, ನಾವಿಲ್ಲ, ನಾವು ಹಂಗಿಲ್ಲ. ಅವರಾದ್ರೆ ಹೇಳ್ತಾರೆ ಚೆನ್ನಾಗಿ. ಎನಿ ಕ್ವೆಶನ್ ಸರ್ ಪ್ಲೀಸ್? ಗ್ರೂಪ್ ಹಾಕೊಂಡ್ಬಿಡೋಣ. ಎಷ್ಟು ಚೆನ್ನಾಗಿ ಅಂದರು ಅವ್ರೀಗ ನಮ್ಮ ಇವರು, ಒಂದು ಗ್ರೂಪ್ ಹಾಕೊಂಡ್ಬಿಡೋಣ ವಿಜಿ ಅಂದರು. ನಾನು ಸೋಲೋ. ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ವೆರಿ ಮಚ್.